ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ನಾನಿವಾಗ BTCನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. BTCನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತದೆ. ಈ ಒಂದು ಟ್ರೇಡನ್ನು ಯಾವ ಥರ ಅನಾಲಿಸಿಸ್ ಮಾಡಿದ್ದೀವಿ, ಜೊತೆಗೆ ಈ ಒಂದು ಟ್ರೇಡನ್ನು ಯಾವ ಥರ ಪ್ಲಾನ್ ಮಾಡಿ ಟ್ರೇಡ್ನ ಮಾಡ್ತೀವಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಲ್ರೆಡಿ ಈ ಒಂದು ಟ್ರೇಡನ್ನು, ಇಲ್ಲೊಂದು ಟ್ರೇಡ್ ಸಿಗುತ್ತಲ್ಲ, ಈ ಒಂದು ಟ್ರೇಡನ್ನು ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಆಲ್ರೆಡಿ ಕೊಡಲಾಗಿದೆ. ಅಲ್ಲೇನು ಕೊಟ್ಟಿದ್ದೀವಿ ನಿಮ್ಮ ಕಣ್ಮುಂದೆ ತೋರಿಸ್ತೀನಿ. ಫಸ್ಟ್ ನಿಮ್ಮ ಕಣ್ಮುಂದೆ ತೋರಿಸ್ತೀನಿ ನೋಡಿ. ಅಶೋಕ್ ಆರ್ಡರ್ ಬ್ಲಾಕ್ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಗಮನಿಸಿ. ಇಲ್ಲಿ ಸೆಲ್ಲಿಂಗ್ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಮಾರ್ಕ್ ಮಾಡಿ ಕೊಡಲಾಗಿದೆ. ಲೈವಲ್ಲಿ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ಪ್ರೈಸು ಬಿದ್ದಿಲ್ಲ, ಆಲ್ರೆಡಿ ಮಾರ್ಕ್ ಮಾಡಿ ಕೊಡಲಾಗಿದೆ. ಇವಾಗ ಪ್ರೈಸ್ ಎಲ್ಲಿದೆ ಇವಾಗ ನೋಡಿ, ಇನ್ನು ನಾವು ಎಂಟ್ರಿನೇ ತೆಗೆದುಕೊಂಡಿಲ್ಲ. ಈ ಪಾಯಿಂಟಲ್ಲೇ ಕೊಡಲಾಗಿದೆ. ಯಾವಾಗ ಈ ಕ್ಯಾಂಡಲ್ ಕ್ಲೋಸ್ ಆಗಿ ಈ ಕ್ಯಾಂಡಲ್ ಕ್ರಿಯೇಟ್ ಆಯ್ತಲ್ಲ, ಆವಾಗಲೇ ಕೊಡಲಾಗಿದೆ. ಈ ಥರ ನಮ್ಮ ಸ್ಟೂಡೆಂಟ್ಗಳಿಗೆ, ಯಾರ್ಯಾರು ಕೋರ್ಸನ್ನು ತೊಗೊಂಡಿರ್ತಾರೆ ಅವ್ರಿಗೆ ಪ್ರೀಮಿಯಂ ಗ್ರೂಪ್ ಇರುತ್ತೆ, ಅಲ್ಲಿ ಪ್ರತಿಯೊಂದನ್ನು ಕೊಡ್ತಾ ಇರ್ತೀವಿ ನೋಡಿ. ಈ ಪಾಯಿಂಟಲ್ಲೇ ನಾವು ಅನಾಲಿಸಿಸ್ ಮಾಡಿ ಸ್ಟೂಡೆಂಟ್ ಗ್ರೂಪಲ್ಲಿ ಕೊಡಲಾಗಿದೆ. ಈ ಪಾಯಿಂಟಲ್ಲೇ ಪ್ರೈಸ್ ಇವಾಗ ಈ ಲೆವೆಲ್ಗೆ ಬರಬೇಕು. ಆ ಲೆವೆಲ್ಗೆ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಎಂಟ್ರಿನ ತೆಗೆದುಕೊಳ್ಳಲಾಗುತ್ತದೆ. ಎರಡನೇದು, ಈ ಒಂದು ಟ್ರೇಡನ್ನು ಎಂತಕ್ಕೋಸ್ಕರ ಅನಾಲಿಸಿಸ್ ಮಾಡಿದ್ದೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಬಂಧುಗಳೇ. ಮುಖ್ಯವಾಗಿ ಇಲ್ಲಿ ಪ್ರೈಸ್ ಇಲ್ಲಿಂದ ಮೂವ್ ಆಯ್ತಲ್ಲ, ಮೂವ್ ಆದಾಗ ಅಬ್ಸರ್ವ್ ಮಾಡ್ತಾ ಇದೆ. ಇದು ಕಂಪ್ಲೀಟಾಗಿ ಎಮೋಷನಲ್ ಬೈಯಿಂಗ್. ಇದು ನೋಡಿ, ಪ್ರೈಸು ಮೇಲೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಬೈ ಮಾಡಿರೋರು ತುಂಬ ಇರ್ತಾರೆ. ಎಗೈನ್ ಇಲ್ಲೂ ಕೂಡ ತುಂಬ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಇಲ್ಲೂ ಕೂಡ ತುಂಬ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಅಬ್ಸರ್ವ್ ಮಾಡ್ತಿದೆ. ಆ್ಯಕ್ಚುಲಿ ಬಂದು ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ನಿಜ ಹೇಳಬೇಕಂದ್ರೆ ಈ ಪಾಯಿಂಟಲ್ಲಿ ಸೆಲ್ಲಿಂಗ್ ಕೊಟ್ಟಿದ್ವಿ ನಾವು. ಇದು SL ಹಿಟ್ ಆಯ್ತು. ಇದು SL ಹಿಟ್ ಆಯ್ತು. ಇದು ಓಪನ್ ಆಗಿ ತಿಳಿಸ್ಕೊಡ್ತೇನೆ. ಇಲ್ಲಿ SL ಹಿಟ್ ಆಯಿತು. ಆಲ್ಮೋಸ್ಟ್ 320 ಪಾಯಿಂಟ್ಸ್ SL ಹಿಟ್ ಆಗಿದೆ. ಮೈನಸ್ ಇರೋದನ್ನ ಹೇಳೋಣ ಅಲ್ವಾ. ಇದಾದಮೇಲೆ ನನಗೆ ಯಾಕೋ ಈ ಪ್ರೈಸ್ ಅಷ್ಟೊಂದು ಚೆನ್ನಾಗಿಲ್ಲ, ಮೇಲೆ ಹೋಗ್ತಾ ಇರೋದು, ಖಂಡಿತ ಕೆಳಗಡೆನೆ ಬರಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಏನಕ್ಕೆ ಅನ್ನಿಸ್ತು ಅಂದರೆ, ಹೇಳಿದ್ನಲ್ಲ, ಇದೆಲ್ಲ ಎಮೋಷನಲ್ ಬೈಯರ್ಸ್. ಇದೂ ಕೂಡ ಎಮೋಷನಲ್ ಬೈಯಿಂಗು, ಇದೂ ಕೂಡ ಎಮೋಷನಲ್ ಬೈಯಿಂಗು. ಇಲ್ಲೆಲ್ಲ ಬೈ ಮಾಡಿದವರು ಹಾಗಾದರೆ ಏನಾದರೂ ವಾಪಸ್ ಬಂದುಬಿಟ್ಟಿದೆ, ಬ್ಯಾಕ್ ಟು ಪೆವಿಲಿಯನ್ ಎಲ್ಲ ಕಡೆ. ಏನಾದರೂ ಅವರು ಈ ಟಾಪಲ್ಲಿ ಹೋಗಿ ಬೈ ಮಾಡಿರೋರೆಲ್ಲ ಏನಾಗಿದ್ದಾರೆ ಯೋಚನೆ ಮಾಡಿ ನೀವೇನೆ. ಇದನ್ನು ಅಬ್ಸರ್ವ್ ಮಾಡಿ ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲು ಕಾಯುತ್ತಿದ್ದೇನೆ. ಇಷ್ಟೇ ಬಂಧುಗಳೇ, ಇದರಲ್ಲೇನಾದರೂ ಕಾಂಪ್ಲಿಕೇಟೆಡ್ ಇದೆಯಾ? ಆಮೇಲೆ ಯಾವ ಪಾಯಿಂಟಲ್ಲಿ ತೊಗೊಬೇಕು ಅನ್ನೋದು ತುಂಬ ಮುಖ್ಯವಾಗುತ್ತೆ. ಎಂಟ್ರಿ ನೋಡಿ, ಎಂಟ್ರಿ ಈ ಲೆವೆಲ್ಗೆ ಬರಬೇಕು ಪ್ರೈಸ್ ಇವಾಗ, ಆವಾಗ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗುತ್ತದೆ, ಇಲ್ಲಾಂದರೆ ತೆಗೆದುಕೊಳ್ಳೋದಿಲ್ಲ. ಓಕೆನಾ? ಇದಕ್ಕೆ ಆದ ರೂಲ್ ಇದೆ, ಆ ರೂಲನ್ನು ಫಾಲೋ ಮಾಡ್ತೀವಿ. ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಲಾಗಿದೆ. ಪ್ರೈಸ್ ಬರ್ತಾ ಇದೆ, ಇನ್ನು ಎಂಟ್ರಿನ ತೊಗೊಂಡಿಲ್ಲ. 73,214 ಬರಬೇಕು. 73,214 ಬರಬೇಕು ನಮಗೆ. 738 ಇದೆ. 73,214 ಬರಬೇಕು. ಬಂದರೆ ಎಂಟ್ರಿ, 214 ಬಂದರೆ ಎಂಟ್ರಿ, ಇಲ್ಲ ಅಂದರೆ ಎಂಟ್ರಿ ಇಲ್ಲ. 730 ಇದೆ, ಬಂತು ನೋಡಿ ಬಂಧುಗಳೇ. 712 ಎಂಟ್ರಿ ಟ್ರಿಗರ್ ಆಗಿದೆ. ನಮ್ಮದು ಎಂಟ್ರಿ ಟ್ರಿಗರ್ ಆಗಿದೆ. ಎಂಟ್ರಿ 73,714ಗೆ. ಅಲ್ಲಿಗೆ ರಿಸ್ಕ್ ಬಂದು 73,923. ಎಷ್ಟಾಗುತ್ತೆ ನಮಗೆ SL ಈ ಲೆವೆಲ್ಗೆ? 210 ಪಾಯಿಂಟ್ SL ಆಗುತ್ತೆ. 210 ಪಾಯಿಂಟು ರಿವಾರ್ಡನ್ನು ನಾವು ಈ ಲೆವೆಲ್ಲು ಆಲ್ಮೋಸ್ಟ್ 800 ಪಾಯಿಂಟ್ಸನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 800 ಪಾಯಿಂಟ್ಸನ್ನ ಆಲ್ರೆಡಿ ಎಂಟ್ರಿ ಟ್ರಿಗರ್ ಆಗಿದೆ. ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ. 210 ಪಾಯಿಂಟ್ SL ರಿವಾರ್ಡ್ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಇದು ನಮಗೆ ಫಸ್ಟ್ ಲೆವೆಲ್ ರಿವಾರ್ಡು. ಇನ್ನೊಂದು ಲೆವೆಲ್ ರಿವಾರ್ಡ್ ಇದೆ, ಅದು ಇಲ್ಲಿಗೆ ಬಂದಾದಮೇಲೆ ನೋಡ್ತೀನಿ ಪ್ರೈಸ್ ರಿಯಾಕ್ಷನ್ ಏನಾಗುತ್ತೆ ಅಂತ. ಅದಾದಮೇಲೆ ಡಿಸೈಡ್ ಮಾಡ್ತೇನೆ. ಸದ್ಯಕ್ಕೆ ಇವಾಗ ಈ ಲೆವೆಲ್ಲು ನಮ್ಮದು ರಿವಾರ್ಡ್ ಪಾಯಿಂಟ್. ಎಂಟ್ರಿಯನ್ನು ತೆಗೆದುಕೊಂಡ ಮೇಲೆ ತಾಳ್ಮೆಯಿಂದ ಟಾರ್ಗೆಟ್ಗೋಸ್ಕರ ಕಾಯುತ್ತೇನೆ.
ಬಂಧುಗಳೇ ನೋಡಿ ಇಲ್ಲಿ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಹೇಗೆ ಬಂತು ನೋಡಿ, ಪವರ್ಫುಲ್ಲಾಗಿ ಬಂದ್ಬಿಟ್ಟು ಇದನ್ನು ಹೊಡೆದಾಕ್ತು. ಬಟ್ ಆದರೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಸ್ಲೋ ಪ್ರೈಸ್ ಆಕ್ಷನ್ ಇತ್ತು. ಎಲ್ಲ ಪೊಸಿಷನನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಓಕೆನಾ, ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ, ಇಷ್ಟೇ. ಯಾವ ಥರ ಬಂತು ಅಂತ ನೋಡಿ. ಓಕೆನಾ, ಸ್ಟೂಡೆಂಟ್ ಗ್ರೂಪಲ್ಲೂ ಕೂಡ ಕೊಟ್ಟಿದ್ವಿ. ರಿಸ್ಕ್ ಪಾಯಿಂಟ್ ಬಂದು 210 ಪಾಯಿಂಟ್ಸ್, ರಿವಾರ್ಡ್ ಲೆಕ್ಕ ಹಾಕಿ 840 ಪಾಯಿಂಟ್ಸ್. ಓಕೆನಾ, ಅಲ್ಲಿಗೆ ರಿಸ್ಕ್ ರಿವಾರ್ಡ್ಗೆ ನೋಡಿದ್ರೆ ನೀವು 1:4 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.